ಟಿವಿ9ನಲ್ಲಿ ನೇಹಾ ಮತ್ತು ಫಯಾಜ್ ತಾಯಿ ಎಕ್ಸ್ಕ್ಲೂಸಿವ್ ಮಾತು. ಕಣ್ಣೀರ ಕಡಲಲ್ಲಿ ನೇಹಾ ಮತ್ತು ಫಯಾಜ್ ತಾಯಿ ಇಬ್ರು ಮಾತನಾಡಿದ್ದಾರೆ. ಹಂತಕನಿಗೆ ಗಲ್ಲು ಶಿಕ್ಷೆ ಆದ್ರೆ ನೇಹಾ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮಗಳು ನೇಹಾ ಆತ್ಮಕ್ಕೆ ಶಾಂತಿ ಅಂತ ಹೇಳಿ ನೇಹಾ ತಾಯಿ ಹೇಳಿದ್ದಾರೆ. ಹಂತಕನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ. ಮತ್ತೊಂದು ಕಡೆ ಫಯಾಜ್ ತಾಯಿ ಮಾತನಾಡಿದ್ದು, ಇಡೀ ಕರ್ನಾಟಕಕ್ಕೆ ಕೈ ಮುಗಿದು ಕ್ಷಮೆ ಯಾಚಿಸಿದ್ದಾರೆ. ನನ್ನ ಮಗ ಇಂತಹ ತಪ್ಪನ್ನ ಮಾಡಿದ್ದಾನೆ, ಆತ ಮಾಡಬಾರದಿತ್ತು, ಬಹಳಷ್ಟು ದೊಡ್ಡ ತಪ್ಪಾಗಿದೆ, ಶಿಕ್ಷೆ ಅನುಭವಿಸ್ಲಿ. ಈ ನೆಲದ ಕಾನೂನು ಏನ್ ಶಿಕ್ಷೆ ಕೊಡುತ್ತೋ ಅದನ್ನ ಕೊಡ್ಲಿ, ನಾವು ಸ್ವಾಗತ ಮಾಡ್ತೀವಿ ಅಂತ ಟಿವಿ9ಗೆ ಆರೋಪಿ ಫಯಾಜ್ ತಾಯಿ ಮುಮ್ತಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ನೇಹಾ ತಾಯಿ ಹಂತಕನಿಗೆ ಗಲ್ಲು ಶಿಕ್ಷೆ ಆಗಬೇಕು, ಆಗ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದ್ರೆ, ಮತ್ತೊಂದು ಕಡೆ ಆರೋಪಿ ಫಯಾಜ್ ತಾಯಿಯೂ ಕೂಡ ಕಣ್ಣೀರನ್ನ ಇಡ್ತಾ ತನ್ನ ಮಗನಿಗೆ ಈ ನೆಲದ ಕಾನೂನಿನಲ್ಲಿ ಏನ್ ಶಿಕ್ಷೆ ಇದೆಯೋ ಅದಾಗ್ಲಿ ಎಂದಿದ್ದಾರೆ. ನನ್ನ ಮಗಳು ಬೇರೆ ಅಲ್ಲ, ಆ ಮಗು ಬೇರೆ ಅಲ್ಲ ಸರ್. ನನಗೆ ಅವಳು ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅಷ್ಟೇ ದುಃಖನೂ ನನಗೂ ಆಗಿದೆ ಸರ್. ನನಗೆ ಮಗುವಿಗೂ ನನಗೆ 1 ಇಯರ್ ಬ್ಯಾಕ್ ಗೊತ್ತಿತ್ತು ಸರ್. ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್. ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಅವ್ನು ಇರಲಿಲ್ಲ ಸರ್. ಅವ್ನ ಫ್ರೆಂಡ್ಸ್ ಜೊತೆ ಆಯ್ತು ಅಷ್ಟೇ ಇರ್ತಿದ್ದ. ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹಾ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಳು ಸರ್. ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್. ಅವನಿಗೆ ಜಿಮ್ ಬಾಡಿ ಬಿಲ್ಡ್ರಲ್ಲೇ ಅವನಿಗೆ ಇದು ಅದ ಸರ್. ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವನಿಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು, ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ, ನಾನು ಯಾರೊಬ್ಬರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನನಗೆ ಕಾಲ್ ಮಾಡ್ತಿದ್ದಾರೆ. ಅದರಲ್ಲಿ ನೇಹಾ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ, ಅವಳು ನನ್ನ ಲವ್ ಮಾಡ್ತಾಳೆ. ಬಟ್ ಅವ್ರ ಇಬ್ಬರಲ್ಲಿಯೂ ಲವ್ ಇತ್ತು ಸರ್. ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ. ನೀವು ಕಂಪ್ಲೇಂಟ್ನಾಗ ಒಂದು ಇದನ್ನು ಮಾಡಿದ್ರಿ ಮೇಡಮ್, ಅಂದರೆ ಪದೇ ಪದೇ ಅವ ಫೋನ್ ಮಾಡ್ತಿದ್ದ, ಮದುವೆ ಮಾಡಿಕೊಡ್ರಿ. ನಾನು ಯಾವುದು ಅದನ್ನು ತೊಗೊಬರ್ದಿಲ್ಲ ರೀ. ನಾನು ಯಾವುದು ಅಂತದಕ್ಕೆ ಮಾಡಿಲ್ಲ. ನನ್ನ ಮಗಳಿಗೆ ಏನಿದ್ರು ನನ್ನ ಮುಂದೆಲ್ಲ ಖುಲ್ಲ ಹೇಳ್ತಿದ್ದ. ನನ್ನ ಬಿಟ್ಟಕ್ಕೆ ಏನೂ ಇರಲಿಲ್ಲ. ಇವತ್ತಿಗೆ ನನ್ನ ಬಾಜುಕ ಕುಂತಂಗೆ ಆಗೈತೆ. ನಾವು ಕುಂತರು ಜೊತೆಗೆ ನಿಂತರು ಜೊತೆಗೆ ನಾವಿಬ್ಬರು. ಅವನು ಹೇಳಿದ ಸರ್, ಅವಳು ನನ್ನನ್ನು ಪ್ರೀತಿಸ್ತಾಳೆ ಮಮ್ಮಿ, ನನಗೆ ತುಂಬ ಇಷ್ಟಪಡ್ತಿದ್ದಾಳೆ ಅದು ಅಂತಂದಮೇಲೆ ನಾನು ಕೇಳಿದೆ ಯಾರು ಏನು ಎಂತ ಅಂತ ಹೀಗೆ ಅಂತ ಹೇಳಿದ. ಬೇಡಪ್ಪ, ನೀನು ಇನ್ನೂ ಸ್ಟ್ಯಾಂಡ್ ಆಗಬೇಕು, ಕಲಿ ನೀನು ನೋಡೋಣ ಅಂತಂದ್ಬಳಕೆ ಆಮೇಲೆ ಮನೆಯಲ್ಲೂ ಕೂಡ ಹೇಳಿದ ಬಳಿಕ ಅವರ ಪಪ್ಪನಿಗೂ ಕೇಳಿದ್ರು. ಒಂದು ಸಾರಿ ಹೋಗಿ ನಮ್ಮ ಮನೆಯವರು ಕೇಳಿದ್ಮೇಲೆ ಅವರು ಏನೋ ಸ್ವಲ್ಪ ಅವಾಯ್ಡ್ ಮಾಡಿದ್ರು. ಆಮೇಲೆ ಅವ್ರ ಪಪ್ಪ ಹೇಳಿದರು, ಬೇಡಪ್ಪ ಅವರು ಒಪ್ಕೊಳ್ಳಲ್ಲ, ಬೇಡ, ಮತ್ತೆ ಬೇರೆ ಎಲ್ಲಾದರೂ ನೋಡಿ ಇದು ಮಾಡೋಣ, ನೀನು ಚೆನ್ನಾಗಿ ಓದು ಅಂತ ಹೇಳಿದರು ಅವರು. ಈ ಹಾಸು ಹುಡುಗಣ ಮದುವೆ ಹಾಂ ಮಾಡ್ತಾನೆ ರೀ ಮದುವೆನ. ಅದಿಷ್ಟು ಸ್ವಾಮಿಗಳು ಬರ್ತಾರಂದ್ರೆ ಇವತ್ತು ತಿಳ್ಕೊಬೇಕು ಆ ಹುಡುಗಿ ಯಾವ ಮಟ್ಟಕ್ಕಿತ್ತಂತ. ಆಕೆ ಗೊತ್ತಿಲ್ಲ ನಮ್ಮ ಧರ್ಮ ಏನಂತ. ಊಹಾಪೋಗಳು ಹಂಗೆ ಹಬ್ಬಿಸ್ಬಿಟ್ಟು ಮುಗಿದು ಹೋಗ್ತದೆ ಹುಚ್ಚರಂಗೆ. ನನ್ನ ಮಗಳನ್ನ ತಂದು ಕೊಡೋದು ಹೇಳ್ರಿ ಫಸ್ಟ್. ಇಲ್ಲ ಅವನಿಗೆ ಗಲ್ಲು ಶಿಕ್ಷೆ ಆಗೋ ಮಟ್ಟ ನನ್ನ ಮಗಳ ಶಾಂತಿ ಇಲ್ಲ. ಬಹಳಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಸರ್ ಅವನು. ಆದರೆ ಆ ತಪ್ಪಿಗೆ ಅವನಿಗೆ ಕಾನೂನಿನ ಪ್ರಕಾರ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಅನುಭವಿಸ್ಲಿ ಸರ್. ಅವನು ನನ್ನ ಮಗ ಮಾಡಿರೋ ತಪ್ಪಿಗೆ ನನ್ನ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗಿದು ಕೇಳ್ಕೊಂಡು ಸರ್ ನನ್ನನ್ನು ಕ್ಷಮೆ ಮಾಡಿರಿ. ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ನೇಹಾಳ ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್. ಅದು ನನ್ನ ಮಗಳು ಇದ್ದಂಗೆ ಸರ್. ಅದು ಮಗು ಯಾರ ಕ್ಷಮೆನೂ ಬೇಡ. ನನ್ನ ಮಗಳು ನನಗೆ ವಾಪಸ್ ತಂದು ಕೊಡೋಕೆ ಹೇಳ್ರಿ ಅಷ್ಟೇ. ಯಾರ್ದು ಏನು ಕ್ಷಮೆ ಬೇಡ, ನನಗೆ ಏನೂ ಬೇಡ. ಏನು ಮಾಡ್ರಿ ಒಪ್ಪಿಗೆ ನಕ್ಕೊಂಡ್ರಿ ಅವ್ರಿಗೆ ಅದನ್ನು. ನನಗದು ಯಾವುದು ಗೊತ್ತಿಲ್ಲ ರೀ. ನನಗೆ ಗೊತ್ತಿಲ್ಲ. ನನಗೆ ನನ್ನ ಮಗಳ ಜೀವ ಹೋಗಿದ್ದಕ್ಕೆ ನನಗೆ ಏನು ಮಾತಾಡ್ಬೇಕು ನನ್ನ ಮನುಷ್ಯ ನನಗೆ ತಿಳಿವಲ್ದು. ನನಗೆ ಅಷ್ಟ ನನ್ನ ಮಗಳು ಇನ್ನೂ ಜೀವಂತದ ಬರ್ತಾಳೆ ಅಂತ ಕೊಡ್ಕೊತೀನಿ ನಾನು. ನನಗೆ ಯಾವುದು ಗೊತ್ತಿಲ್ಲ. ಈಗ ಅವರು ಫಯಾಜ್ ತಾಯಿ ಮಾತಾಡಿದ್ದಾರೆ ಮೇಡಮ್,